ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ. ದಿನಕ್ಕೊಂದು ಇಂಗ್ಲೀಷ್ ಪದ ಕಲಿಯೋಣ. ಇವತ್ತಿನ ಇಂಗ್ಲೀಷ್ ಪದ ಅವೇರ್ನೆಸ್. ಈ ಅವೇರ್ನೆಸ್ ಬಗ್ಗೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಈ ಪದದ ಬಗ್ಗೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿ, ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನಕ್ಕೆ ಒಂದು ಪದವನ್ನು ಕಲಿಯುವುದರ ಮುಖಾಂತರ ನಮ್ಮ ಇಂಗ್ಲೀಷ್ ಜ್ಞಾನವನ್ನು ನಾವು ವೃದ್ಧಿಸಿಕೊಳ್ಳಬಹುದು. ನಿಮಗೆ ಗೊತ್ತಾ? ಸೊ ತಡಬೇಡ, ಈಗ ಇವತ್ತಿನ ಪದದ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಎಲ್ಲವನ್ನು ಕಂಪ್ಲೀಟಾಗಿ ಕಲಿತುಬಿಡಿ. ಅವೇರ್ನೆಸ್, ಇದಕ್ಕೆ ನಾವು ಮೊದಲಿಗೆ ಪ್ರೊನೌನ್ಸಿಯೇಷನ್ ನೋಡೋಣ. ಪಿಚ್ ಯಾವ ರೀತಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋಣ. ಅವೇರ್ನೆಸ್, ಅವೇರ್ನೆಸ್. ಇಲ್ಲಿ ಆ ಅಂತಕ್ಕಂಥದ್ದನ್ನು ಚಿಕ್ಕದಾಗಿ, ವೇರ್ ಅಂತಕ್ಕಂಥದ್ದನ್ನು ಏರಿದ ಧ್ವನಿಯಲ್ಲಿ, ನೆಸ್ ಅನ್ನೋದನ್ನು ಮತ್ತೆ ಲೋ ಪಿಚ್ಚಲ್ಲಿ ಹೇಳಬೇಕು. ಅವೇರ್ನೆಸ್, ಅವೇರ್ನೆಸ್, ಈ ರೀತಿ ಇದನ್ನು ನೀವು ಉಚ್ಚಾರಣೆ ಮಾಡಬೇಕು. ಸ್ಪೆಲ್ಲಿಂಗ್ ನೋಡೋಣ. AWARENES. ಇನ್ನೊಂದು ಸಲ AWARENES. ಇದು ಸ್ಪೆಲ್ಲಿಂಗ್ಸ್. ಈಗ ಮೀನಿಂಗ್ ನೋಡೋಣ. ಅವೇರ್ನೆಸ್ ಇನ್ ಇಂಗ್ಲೀಷ್, ಹ್ಯಾವಿಂಗ್ ಕಾನ್ಸಿಯಸ್ನೆಸ್ ಆಫ್ ಆರ್ ಹ್ಯಾವಿಂಗ್ ನಾಲೆಡ್ಜ್ ಆಫ್. ಕನ್ನಡದಲ್ಲಿ ಅರಿವು, ಅರಿವನ್ನು ಹೊಂದಿರುವುದು, ಜ್ಞಾನವನ್ನು ಹೊಂದಿರುವುದು. ಈಗ ಈ ಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಫಾರ್ಮ್ಸ್ ನೋಡೋಣ. ಈ ಅವೇರ್ನೆಸ್ಸನ್ನು ನಾವು ಇಂಗ್ಲೀಷಲ್ಲಿ ನೌನ್ ಆಗಿ ಮತ್ತು ಆಬ್ಜೆಕ್ಟಿವ್ ಆಗಿ ಬಳಸ್ತೀವಿ. ಅವೇರ್ನೆಸ್ ಅನ್ನೋದು ಒಂದು ನಾಮಪದ, ಅಂದರೆ ಅರಿವು. ಅದೇ ರೀತಿ ಅವೇರ್ ಅಂತಕ್ಕಂಥದ್ದು ಅರಿವುಳ್ಳ, ಇದು ಒಂದು ಆಬ್ಜೆಕ್ಟಿವ್. ಈಗ ಸಿನಾನಮ್ಸ್ ನೋಡೋಣ, ಸಮಾನಾರ್ಥಕ ಪದಗಳು. ಅವೇರ್ನೆಸ್ಗೆ ಸಮಾನಾರ್ಥಕ ಪದಗಳು ಕಾನ್ಸಿಯಸ್ನೆಸ್, ಅಂಡರ್ಸ್ಟ್ಯಾಂಡಿಂಗ್. ಈಗ ಆಂಟೋನಿಮ್ಸ್ ನೋಡೋಣ. ಅನ್ಅವೇರ್ನೆಸ್, ಅನ್ಕಾನ್ಸಿಯಸ್ನೆಸ್, ಇಗ್ನೋರ್. ಇವು ವಿರುದ್ಧ ಪದಗಳು. ಈಗ ಒಂದು ವಾಕ್ಯದಲ್ಲಿ ಇದರ ಬಳಕೆಯನ್ನು ನೋಡೋಣ. ವಿ ನೀಡ್ ಟು ಕ್ರಿಯೇಟ್ ಅವೇರ್ನೆಸ್ ಟು ದ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ವಿ ನೀಡ್ ಟು ಕ್ರಿಯೇಟ್ ಅವೇರ್ನೆಸ್ ಟು ದ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಅಂದರೆ ಪರಿಸರದ ಬಗ್ಗೆ ನಾವು ಅರಿವು ಮೂಡಿಸುವುದು ಅಗತ್ಯವಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಇದಿಷ್ಟು ಅವೇರ್ನೆಸ್ ಬಗ್ಗೆ. ಮುಂದಿನ ತರಗತಿ